ವೀಕ್ಷಕರೇ, ದೀಪಿ ಕೃಪಾ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾಳೆ ಜನವರಿ 31ನೇ ತಾರೀಕು ಶನಿವಾರ. ನಾಳೆಯಿಂದ 59 ವರ್ಷ 7 ರಾಶಿಯವರಿಗೆ ಸೋಲೇ ಇಲ್ಲ. ಬೇಡ ಬೇಡ ಅಂದರೂ ದುಡ್ಡು ಬರ್ತಾ ಇರುತ್ತೆ. ಆ ತಿರುಪತಿ ವೆಂಕಟೇಶ ಕೃಪಾಶೀರ್ವಾದದಿಂದ ನಿಮಗೆ ಎಲ್ಲವೂ ಒಳ್ಳೆಯದಾಗುತ್ತೆ. ಅದು ಯಾವ್ಯಾವ ರಾಶಿ ಅಂತ ನೋಡೋಣ ಬನ್ನಿ. ಅದಕ್ಕೆ ಮುಂಚೆ ದಯವಿಟ್ಟು ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಬನ್ನಿ ನೋಡುವ. ಹೌದು, ನಾಳೆ ಜನವರಿ 31 ಶನಿವಾರ. ನಾಳೆಯಿಂದ 59 ವರ್ಷ 7 ರಾಶಿಯವರಿಗೆ ಸೋಲೇ ಇಲ್ಲ. ಬೇಡ ಬೇಡ ಅಂದರೂ ದುಡ್ಡು ಬರ್ತಾನೆ ಇರುತ್ತೆ. ಹಾಗಾಗಿ ಈ ರಾಶಿಯವರ ಅದೃಷ್ಟ ಕುಲಾಯಿಸ್ತಾ ಇದೆ. ರಾಜ ವೈಭೋಗದ ಜೀವನ ಇವರದಾಗಿರುತ್ತೆ. ಪ್ರತಿ ಹೆಜ್ಜೆಗೂ ಸಕ್ಸಸ್ ಸಿಗಲಿದ್ದು ಇವರಿಗೆ ಸಾಕಷ್ಟು ಲಾಭವನ್ನ ಕಾಣ್ತದೆ, ನೆಮ್ಮದಿಯನ್ನು ಕಾಣ್ತಾರೆ ಅಂತ ಹೇಳ್ಬೋದು ಈ ರಾಶಿಯವರು. ಈ ಸಮಯದಲ್ಲಿ ಆದಾಯ ಮತ್ತು ಲಾಭ ಹೆಚ್ಚಿಗೆ ಆಗಲಿದ್ದು, ಈ ಸಮಯದಲ್ಲಿ ಹಣಕಾಸಿನ ನಿರ್ಧಾರಗಳು ನಿಮ್ಮ ಪರವಾಗಲಿದೆ. ಎಲ್ಲ ಥರ ಹೂಡಿಕೆಗಳು ನಿಮಗೆ ಲಾಭವನ್ನು ತಂದುಕೊಡುತ್ತೆ. ಹೊಸ ಆದಾಯದಿಂದ ಸಮೇತ ನೀವು ಹೂಡಿಕೆಗಳಿಂದ ನೀವು ಒಳ್ಳೆ ಆದಾಯ ಪಡಿತೀರಾ. ಹೊಸ ಉದ್ಯೋಗದಿಂದ ಸಮೇತ ನೀವು ಆದಾಯ ಪಡ್ತಾ ಹೋಗ್ತೀರಾ. ಭವಿಷ್ಯಕ್ಕಾಗಿ ಹೊಸ ಯೋಜನೆ ಮೇಲೆ ಕೆಲಸ ಮಾಡ್ತಾರೆ, ಅದು ತುಂಬಾನೇ ಲಾಭ ತಂದುಕೊಡುತ್ತೆ. ನಿಮ್ಮ ಕೆಲಸದಲ್ಲಿ ನೀವು ಯಶಸ್ಸು ಮತ್ತು ಸಮಾಜದಲ್ಲಿ ಗೌರವವನ್ನು ತಂದುಕೊಳ್ತೀರಾ. ನಿಮಗೆ ಕುಟುಂಬದಿಂದ ಬೆಂಬಲ ಸಿಗುತ್ತೆ. ನಿಮಗೆ ಗೌರವ ಸ್ಥಾನಮಾನ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಮಕ್ಕಳ ಕಡೆಯಿಂದ ನಿಮಗೆ ಜವಾಬ್ದಾರಿ ಈಡೇರುತ್ತೆ. ನವವಿವಾಹಿತರಾದವರಿಗೆ ಅವರಿಗೆ ಸಂತಾನ ಭಾಗ್ಯ ಕೂಡಿ ಬರಲಿದೆ. ಪ್ರೀತಿಯ ವಿಷಯದಲ್ಲಿ ಉದಾಸೀನ ಮಾಡಕ್ಕೆ ಹೋಗಬೇಡಿ. ನಿಮ್ಮ ಧೈರ್ಯ ಮತ್ತೆ ಶೌರ್ಯ ಹೆಚ್ಚಿಗೆ ಆಗುತ್ತೆ. ಹಾಗಾಗಿ ವ್ಯವಹಾರಗಳನ್ನ ಮಾಡದಿದ್ರೆ, ವಿದೇಶಗಳಿಂದ ಸಂಪರ್ಕ ಮಾಡೋದಾಗಿದ್ರೆ ಅದರಿಂದ ನಿಮಗೆ ಖಂಡಿತವಾಗಿ ಲಾಭ ಸಿಗುತ್ತೆ. ಸಮಯದಲ್ಲಿ ನಿಮಗೆ ದೈನಂದಿನ ಆದಾಯ ಸಮೇತ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಗೌರವ ಸ್ಥಾನಮಾನ ಎಲ್ಲವೂ ಕೂಡ ಹೆಚ್ಚಾಗಿ ಜನರೊಂದಿಗೆ ಹೊಸ ಸಂಬಂಧಗಳ ಸಮೇತ ಬೆಳೆಸ್ಕೊಳ್ತೀರಾ. ಭವಿಷ್ಯದಲ್ಲಿ ಇದು ಪ್ರಯೋಜನ ತಂದುಕೊಡುತ್ತೆ. ಈ ಸಮಯದಲ್ಲಿ ಸಹೋದರ ಸಹೋದರಿಯರಿಂದ ನಿಮಗೆ ಬೆಂಬಲ ಕೂಡ ಸಿಗ್ತದೆ. ಉದ್ಯೋಗ ಮತ್ತೆ ಆರ್ಥಿಕ ಲಾಭಗಳು ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಪ್ರತಿಷ್ಠೆ ಮತ್ತು ಗೌರವ ಹೆಚ್ಚಾಗೋದ್ರಿಂದ ಸಾಮಾಜಿಕ ಸ್ಥಾನಮಾನ ಹೆಚ್ಚುತ್ತೆ. ಸರ್ಕಾರಿ ಯೋಜನೆಗಳಲ್ಲಿ ಇರೋರು ಗಮನಾರ್ಹಕ ಪ್ರಯೋಜನಗಳನ್ನ ಕಂಡುಕೊಳ್ತಾರೆ. ಈ ಸಮಯದಲ್ಲಿ ಯಶಸ್ಸನ್ನು ಕಂಡುಕೊಳ್ತೀರಾ. ಆತ್ಮವಿಶ್ವಾಸ ಹೆಚ್ಚಿಗೆ ಆಗ್ತದೆ. ವಿವಾದಗಳು ಸಮೇತ ಈ ಸಮಯದಲ್ಲಿ ಕೊನೆಗೊಳ್ಳುತ್ತೆ ಅಂತ ಹೇಳ್ಬೋದು. ಆರೋಗ್ಯ ಸಮಸ್ಯೆ ಕೂಡ ಈ ಸಮಯದಲ್ಲಿ ಬಗೆಹರಿಯುತ್ತೆ. ವಿವಾಹ ಆದ ವ್ಯಕ್ತಿಗಳು ಅದ್ಭುತವಾದ ದಾಂಪತ್ಯ ಜೀವನಗಳನ್ನ ಅನುಭವಿಸ್ತಾರೆ. ಸಮಯದಲ್ಲಿ ಅವಿವಾಹಿತ ವ್ಯಕ್ತಿಗಳು ವಿವಾಹದ ಪ್ರಸ್ತಾರ ಕೂಡ ಕಂಡುಕೊಳ್ತಾರೆ. ನಿಮ್ಮ ಕೆಲಸದ ನೀತಿಯನ್ನ ಸಮೇತ ನೀವು ಈ ಸಮಯದಲ್ಲಿ ಸುಧಾರಿಸ್ಕೊಳ್ತೀರಾ. ಈ ಮದುವೆ ಆದವರಿಗೆ ಈ ಸಂದರ್ಭದಲ್ಲಿ ಶುಭ ಸುದ್ದಿ ನಿಮ್ಮ ಕಿವಿಗೆ ಬೀಳುತ್ತೆ. ಸ್ಥಳದಲ್ಲಿ ಜವಾಬ್ದಾರಿಗಳು ಕಡಿಮೆ ಆಗ್ತದೆ. ಒತ್ತಡ ಕಮ್ಮಿಯಾಗಿ ನೀವು ಮಾಡೋ ಕೆಲಸದಲ್ಲಿ ನೀವು ಎಷ್ಟು ಪ್ರಯತ್ನ ಹಾಕ್ತೀರಾ ಅಷ್ಟು ನಿಮಗೆ ಒಳ್ಳೆ ಪ್ರತಿಫಲ ಸಿಗ್ತಾ ಹೋಗುತ್ತೆ. ಬೆಳವಣಿಗೆ ನಿಮಗೆ ಸಾಕಷ್ಟು ಲಾಭವನ್ನ ಕಂಡುಕೊಳ್ತಾ ಹೋಗುತ್ತೆ. ಆರೋಗ್ಯ ಬಗ್ಗೆ ನೀವು ಯಾವತ್ತೂ ನಿರ್ಲಕ್ಷ್ಯ ಮಾಡಕ್ ಹೋಗ್ಬೇಡಿ. ಇಷ್ಟೆಲ್ಲ ಲಾಭ ಮತ್ತೆ ಅದೃಷ್ಟ ಪಡಿತಿರುವಂತಹ ಆ ರಾಶಿಗಳು ಧನುರ್ ರಾಶಿ, ಕಟಕ ರಾಶಿ, ಮೀನ ರಾಶಿ, ವೃಷಭ ರಾಶಿ, ಮೇಷರಾಶಿ, ವೃಶ್ಚಿಕ ರಾಶಿ, ಕನ್ಯಾ ರಾಶಿ. ಅಲ್ಲಿ ನಿಮ್ಮ ರಾಶಿ ಇದ್ರೂ ಕೂಡ ಇಲ್ಲ ಅಂದ್ರೂ ಕೂಡ ಭಕ್ತಿಯಿಂದ ಓಂ ನಮೋ ತಿರುಪತಿ ತಿಮ್ಮಪ್ಪಾಯ ನಮಃ ಅಂತ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ.